ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಆದ ನಂತರ ದೆಹಲಿ ಯಾತ್ರೆಗೆ ಈಗ ಸಿಎಂ ಆಪ್ತ ಸಚಿವರು ಸಜ್ಜಾಗ್ತಾ ಇದ್ದಾರೆ. ಅಹಿಂದ ಸಚಿವರ ಸಭೆ ಬೆನ್ನಲ್ಲೇ ಈಗ ಹೊಸ ತಂತ್ರ ಇದು. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಸೋದಕ್ಕೆ ಒತ್ತಡ ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಮುಂದೆ ನಿಲುವು ಮಂಡಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರಂತೆ. ಪ್ರಮುಖವಾಗಿ 5 ಬೇಡಿಕೆಗಳ ಈಡೇರಿಕೆ ಆಗೋದಕ್ಕೆ ಪ್ರೆಷರ್ ಹಾಕೋದಕ್ಕೆ ಹೈಕಮಾಂಡ್ ಮೇಲೆ ಈ ನಾಯಕರು ರೆಡಿ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಕುರಿತಂತೆ ಹೈಕಮಾಂಡ್ ನಾಯಕರ ಜೊತೆ ಮತ್ತೊಮ್ಮೆ ಈ ವಿಚಾರವನ್ನ ಮಂಡಿಸೋದಕ್ಕೆ, ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಮೇಲೆ ಪ್ರೆಷರ್ ಹಾಕೋದಕ್ಕೆ ಸಿಎಂ ಆಪ್ತ ಸಚಿವರು, ಕೆಲ ಅಹಿಂದ ಸಚಿವರು ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಇತ್ತು. ಅದರಲ್ಲಿ ಸಿಎಂ ಆಪ್ತ ಸಚಿವರು ಭಾಗಿಯಾಗಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಕೇಳಿದಾಗಲೆಲ್ಲ ಸುಮ್ಮನೆ ಊಟಕ್ಕೆ ಬಂದಿದ್ವಿ, ನಾವು ಸೆಷನ್ ಇತ್ತು, ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ, ಸೊ ಹಾಗಾಗಿ ನಾವು ಮಾತ್ರ ಬಂದಿದ್ವಿ ಅಂತ ಹೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗ್ತಾ ಇರೋದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ಈ ಡೆವಲಪ್ಮೆಂಟ್ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಆಯಿತು, ಅದಾದ ನಂತರ ದೆಹಲಿ ಯಾತ್ರೆ, ಏನಿದೆ ಇದರ ಹಿಂದೆ ಉದ್ದೇಶ? ಸಭಾ ಬಹಳ ಮುಖ್ಯವಾಗಿರುವಂತದ್ದು. ಇತ್ತೀಚೆಗಷ್ಟೇ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಆಪ್ತ ಬಳಗದ ಸಚಿವರು ಎಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿದರು. ಸೊ ಸಾಕಷ್ಟು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಕೂಡ. ಇದೀಗ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ಸಚಿವರು ಕೂಡ ದೆಹಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಮುಖ್ಯವಾಗಿದೆ ಅಲ್ಲಿ ಒಂದು 10 ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಮುಂದೆ ತಮ್ಮ ಸ್ಪಷ್ಟ ನಿಲುವನ್ನು ತಿಳಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಒಂದು ರಾಜ್ಯ ರಾಜಕೀಯ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಇತ್ತೀಚೆಗಷ್ಟೇ ಕೂಡ ಸಿಎಂ ಬದಲಾವಣೆ ಆಗಿರಬಹುದು, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಿರಬಹುದು, ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರಬಹುದು. ಈಗ 10 ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತಮ್ಮ ಸ್ಪಷ್ಟ ನಿಲುವನ್ನು ತಿಳಿಸುವಂತ ನಿಟ್ಟಿನಲ್ಲಿ ಕೂಡ ಈಗ KN ರಾಜಣ್ಣ ಆಗಿರಬಹುದು, ಮತ್ತೆ HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಇದೇ ವಾರದಲ್ಲೇ KN ರಾಜಣ್ಣ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈಗಾಗಲೇ ಕೂಡ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಆಗ್ರಹಗಳು ಕೂಡ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಅದು ಒಂದು ವೇಳೆ ಸಿದ್ದರಾಮಯ್ಯನ ಕೆಳಗೆ ಇಳಿಸಿದ್ದೇ ಆದಲ್ಲಿ ಸರ್ಕಾರ ಅಸ್ಥಿರತೆ ಉಂಟಾಗುತ್ತೆ ಅನ್ನುವಂತ ಕಾರಣವನ್ನು ಕೂಡ ಈಗಾಗಲೇ ಮುಂದಿಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನ ಮುಂದುವರಿಸಬೇಕು ಅನ್ನುವಂಥದ್ದು ಕೂಡ ಮುಖ್ಯವಾಗಿರುವಂತದ್ದು ಆಪ್ತ ಬಳಗದಲ್ಲಿ ಇರುವಂತಹ ಬೇಡಿಕೆ. ಒಂದು ವೇಳೆ ಬದಲಾಯಿಸಿದ್ದೇ ಆದಲ್ಲಿ ಸರ್ವಸಮ್ಮತ ವ್ಯಕ್ತಿಗೆ ಕೊಡಬೇಕು ಆ ಒಂದು ಸ್ಥಾನ ಅನ್ನುವಂತ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡುವಂತ ಒಂದು ಪ್ರಯತ್ನ ಕೂಡ ಈಗ ನಡೀತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಮೊದಲ ಆದ್ಯತೆ ಆಗಿರುವಂತದ್ದು ಸಿದ್ದರಾಮಯ್ಯ ಅವರನ್ನೇ ಸಿಎಂ ಆಗಿ ಮುಂದುವರಿಸಬೇಕು ಅನ್ನುವಂಥದ್ದು ಆದ್ಯತೆ ಆಗಿದೆ. ಸೊ ಅದು ಆಗದೇ ಇದ್ದಂತ ಸಂದರ್ಭದಲ್ಲಿ ಸರ್ವಸಮ್ಮತ ವ್ಯಕ್ತಿಗೆ ಅದೊಂದು ಸಿಎಂ ಸ್ಥಾನ ಕೊಡಬೇಕಾಗುತ್ತೆ ಅನ್ನುವಂತ ಒತ್ತಾಯ ಮಾಡೋದಕ್ಕೆ ಈಗಾಗಲೇ ಕೂಡ ದೆಹಲಿಗೆ ತೆರಳೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತವೆ. ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಂಬಂಧಪಟ್ಟಂಗೆ ಕೂಡ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ನಿಲುವನ್ನು ವ್ಯಕ್ತಪಡಿಸುತ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸೊ ಈಗಾಗಲೇ ಕೂಡ ಹಾಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ DK ಶಿವಕುಮಾರ್ ಅವರು ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಮತ್ತೆ ಜಲಸಂಪನ್ಮೂಲ ಖಾತೆ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಸೊ ಇವರಿಗೆ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.